ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈಗಷ್ಟೇ KPSC ಪ್ರಿಲಿಮ್ಸ್ ಎಕ್ಸಾಮ್ಸ್ನ ನೀವೆಲ್ಲರೂ ನೋಡಿದ್ದೀರಾ. ಸೊ ನನಗೆ ಈ ಎಕ್ಸಾಮಲ್ಲಿ ತುಂಬ ಅಷ್ಟು ಪ್ರಾಬ್ಲಮ್ಸ್ ಕಾಣ್ತಾ ಬಂದಿದೆ. ಮೊದಲನೇದಾಗಿ ಪೇಪರ್ನ ಲೆಂತು ತುಂಬ ಲೆಂತಿ ಆಗಿತ್ತು ಆ್ಯಂಡ್ ಕ್ವೆಶನ್ಸು ಕವರ್ ಮಾಡಿರೋ ಟಾಪಿಕ್ಸು ನೋಡಿ. ಇದು ಬಂದ್ಬಿಟ್ಟು ಸ್ಟೇಟ್ ಲೆವೆಲ್ ಎಕ್ಸಾಮ್, ಇಟ್ ಈಸ್ ನಾಟ್ UPSC. ಸೊ ನಮಗೆ ಸ್ಟೇಟ್ ಮೇಲೆ ಜಾಸ್ತಿ ಕ್ವೆಶನ್ಸು ಕೇಳಬೇಕಾಗಿದೆ, ಯಾಕಂದರೆ ಇಲ್ಲಿ ರೂರಲ್ ಹುಡುಗರು ಬರೀತಾರೆ ಮತ್ತು ಅರ್ಬನ್ನಿಂದ ಬಂದಿರೋ ಹುಡುಗರು ಬರೀತಾರೆ. ಸೊ ಅರ್ಬನ್ ಹುಡುಗರಿಗೆ ಆಕ್ಸೆಸ್ ಜಾಸ್ತಿ ಇರುತ್ತೆ, ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು, ಬೇರೆ ಬೇರೆ ಮ್ಯಾಗಝೈನ್ಸ್ ಇರ್ಬೋದು. ಸೊ ಅಂಥದಕ್ಕೆಲ್ಲ ಇವ್ರಿಗೆ ಇನ್ಫಾರ್ಮೇಷನ್ ಭಾಳಷ್ಟು ಸುಲಭವಾಗಿ ಸಿಗುತ್ತೆ. ಸೊ ಈಗ ರೂರಲ್ ಹುಡುಗರು ಏನಂದರೆ ಹಳ್ಳೀಲಿ ಬೆಳೆದಿರ್ತಾರೆ. ಸೊ ನಮ್ಮ ಕನ್ನಡ ಕಲ್ಚರು ಮತ್ತು ನಮ್ಮ ಕನ್ನಡ ಭಾಷೆನ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡಿಕೊಂಡು ಬೆಳೆದಿರ್ತಾರೆ. ಸೊ ಇಂಥವ್ರಿಗೆ ಈ ಎಕ್ಸಾಮು ಮೋಸ ಮಾಡ್ದಂಗೆ ಆಗಿದೆ. ಸೊ ಕನ್ನಡ ಹಿಸ್ಟ್ರಿ, ಕನ್ನಡ ಎಕಾನಮಿ, ಕನ್ನಡ ಕರೆಂಟ್ ಅಫೇರ್ಸ್ ಬಗ್ಗೆ ಜಾಸ್ತಿ ಕೇಳಬೇಕಾಗಿತ್ತು. ಅದನ್ನು ಈ ಪೇಪರಲ್ಲಿ ನಾನು ಅಷ್ಟು ಗಮನಿಸಲಿಲ್ಲ. ಸೊ ರೂರಲ್ ಹುಡುಗರಿಗೆ ತುಂಬ ಅನ್ಯಾಯ ಆಗಿದೆ. ಆ್ಯಂಡ್ ಪೇಪರ್ ಕೂಡ ಒಂದು ಪೇಪರ್ ಅಂದಮೇಲೆ ಹಿಸ್ಟ್ರಿಗೋ ಎಕನಾಮಿಕ್ಸ್ಗೋ ಎಲ್ಲ ಪಾರ್ಟ್ಗೂ ವೇಟೇಜ್ ಕೊಡಬೇಕಾಗಿತ್ತು. ಈ ಪೇಪರಲ್ಲಿ ಅದು ನನಗೆ ಕಂಡು ಬರ್ತಿರ್ಲಿಲ್ಲ. ಪ್ರೊಬಬಿಲಿಟಿ ಮೇಲೆ 3 ಕ್ವಶನ್ ಹಾಕಿದ್ದ. ಈಗ ಪ್ರೊಬಬಿಲಿಟಿ ಅನ್ನೋದು ಒಂದು ಡಿಫಿಕಲ್ಟ್ ಟಾಪಿಕ್ ಆಗಿರುತ್ತೆ. ನೀವು UPSCಯಲ್ಲೇ ನೋಡ್ಬೋದು, 80 ಕ್ವಶನಲ್ಲಿ UPSC ಏನು ನಾವು CSAT 2 ಬರಿತೀವಿ, ಅಲ್ಲಿ 2ರಿಂದ 3 ಕ್ವಶನ್ ಪ್ರೊಬಬಿಲಿಟಿ ಬಂದರೆ ಓಕೆ, ಯಾಕಂದರೆ ಅಲ್ಲಿ 80 ಕ್ವಶನ್ ಇರುತ್ತೆ. ಬಟ್ ಇಲ್ಲೇನಾಗಿದೆ, ಇವರು ಕೇಳೋದೆ ಒಂದು 5ರಿಂದ 6 ಆಪ್ಟಿಟ್ಯೂಡ್ ಕ್ವಶನ್ನು. ಸೊ ಅದರಲ್ಲಿ ನಿಮಗೆ 3 ಪ್ರೊಬಬಿಲಿಟಿ ಬಂದರೆ ನೀವೇ ಅರ್ಥ ಮಾಡ್ಕೋಬೋದು ಒಂದು ಟಾಪಿಕ್ಗೆ ಇವ್ರಿಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ. ಸೊ ಈಗ ಏನಾಗುತ್ತೆ, ಈಗ ಒಬ್ಬ ಹುಡುಗ ಏನು ಓದಿದೆ ಬರೀ ಈ ಪ್ರೊಬಬಿಲಿಟಿ ಟಾಪಿಕ್ನ ಓದ್ಕೊ ಬಂದಿದ್ರೆ ಅವನಿಗೆ ಫೇವರಿಸಮ್ ಆಗುತ್ತೆ. ಸೊ ಇಷ್ಟೆಲ್ಲ ಒಂದು ಫಾಲ್ಟ್ಸ್ ನೋಡ್ತಾ ಇದ್ದೆ, ಕಂಡು ಬಂತು ನನಗೆ ಈ ಪೇಪರಲ್ಲಿ. ಸೊ ಮುಂದೆ ಕಟ್ ಆಫ್ಗೆ ಬರೋದಾಗಿದ್ರೆ ತುಂಬ ವೇರಿಡ್ ಕಟ್ ಆಫ್ಸ್ ಹೇಳ್ತಾ ಇದ್ದಾರೆ. ಜನರಲ್ ಮೆರಿಟ್ಗೆ 150 ಇಲ್ಲ 130 ಕೆಲವೊಬ್ರು ಅಂತಿದ್ದಾರೆ. ಈಗ ಏನು ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಬಂದಿರೋ ಮಾತಂದರೆ 110 ಅರೌಂಡ್ ಜನರಲ್ ಮೆರಿಟ್ ಕಟ್ ಆಫ್ ಬೀಳುತ್ತೆ ಅಂತ. ಹಾಗೂ ಕೂಡ ನನಗೆ ಕೀ ಆನ್ಸರ್ಸ್ ಬಿಟ್ಟಿದ್ರಲ್ಲ, ಅದರಲ್ಲಿ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಅದರಲ್ಲೂ ಸುಮಾರು ಫಾಲ್ಟ್ಸ್ ಇದೆ ಅಂತ ಕಂಡು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಸೊ ಈ ಕಟ್ ಆಫ್ ಒಂದು ಆವ್ರೇಜ್ ಕಟ್ ಆಫ್ ಕೊಡ್ತಾ ಇದ್ದೀನಿ, ಕ್ಯಾಟಗರಿ ವೈಸ್ ಏನು ಹೇಗೆ ಅಂತ ಗೊತ್ತಿಲ್ಲ, ಯಾಕಂದರೆ ಪೇಪರಲ್ಲಿ ತುಂಬ ಫಾಲ್ಟ್ಸ್ ಇದೆ ಮತ್ತು ಕೀ ಆನ್ಸರ್ ಬಿಟ್ಟಿರೋದ್ರಲ್ಲೂ ತುಂಬ ಫಾಲ್ಟ್ಸ್ ಇದೆ. ಸೊ ಇದು ಒಂದು ಈವನ್ ಲೆವೆಲ್ ಆಗಿಲ್ಲ ಪೇಪರು. ಈಗ ಏನಾಗ್ತಿದೆ, ಈಗ 110 ಬರ್ತಿದೆ ಅಂದರೆ ಇವನು ಗೆಸ್ ಮಾಡಿ ಹಾಕಿದ್ರು ನಿಮಗೆ ಒಂದು 90-80 ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನೀವು ಕಷ್ಟಪಟ್ಟು ಉತ್ತರ ಕೊಟ್ಟು ಬರೆದ್ರು ನಿಮಗೆ 110 ಬರ್ತಾ ಇದೆ ಅಂದರೆ, ಸೊ ಇಲ್ಲಿ ಇದೊಂದು ಗ್ಯಾಂಬಲಿಂಗ್ ಆಡ್ದಂಗೆ ಆಯಿತು, ಜೂಜಾಟ ಆದಂಗೆ ಆಯಿತು. ಸೊ ಇಲ್ಲಿ ನಿಜವಾಗ್ಲೂ ಓದಿರೋ ಹುಡುಗರಿಗೆ, ಗ್ರಾಮೀಣ ಕಡೆಯಿಂದ ಬಂದಿರೋ ಹುಡುಗರಿಗೆ ತುಂಬ ಅನ್ಯಾಯ ಆಗ್ತದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. KPSCಗೂ ಎಕ್ಸಾಮ್ನ ಎಕ್ಸಾಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ, ಇವರು ರಿವೈಸ್ ಕೀ ಆನ್ಸರ್ಸ್ ಬಿಟ್ಟ ಮೇಲೆ ಅದರಲ್ಲಿ ಎಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ನೋಡಿದ್ಮೇಲೆ ಮುಂದೆ ನಾವು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸೊ ಧನ್ಯವಾದ. ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.